ನಮಸ್ಕಾರ ವೀಕ್ಷಕರೇ, ಬಿಜೆಪಿ ಮಾಡ್ತಿರೋದು ಸರಿನಾ ಅಂತ ತುಂಬಾ ಜನಕ್ಕೆ ಈಗ ಪ್ರಶ್ನೆ ಬರ್ತಾ ಇದೆ. ಕಾರಣ ಇಷ್ಟೇ, ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ ಆಗಿರೋದಕ್ಕೆ ಇವತ್ತು ಡೆಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಪ್ರೊಟೆಸ್ಟ್ ನೋಡ್ತಾ ಇದ್ದೀವಿ. ಎಲೆಕ್ಷನ್ಗೋಸ್ಕರ ಈ ರೀತಿ ಏನಾದರೂ ಮಾಡಿದ್ರಾ? ಮುಂಚೆನೂ ಮಾಡ್ಬೋದಾಗಿತ್ತು. ಅರೆಸ್ಟ್ ಮಾಡ್ತೀವಿ ಅನ್ನೋದಕ್ಕೆ ಡಾಕ್ಯುಮೆಂಟ್ಸ್ ಇದ್ರೆ, ಪ್ರೂಫ್ ಇದ್ರೆ ಮುಂಚೆನೆ ಬಿಜೆಪಿನವರು ಇಡಿ ಕಡೆಯಿಂದ ಅರೆಸ್ಟ್ ಮಾಡಿಸ್ಬೋದಾಗಿತ್ತಲ್ಲ ಅನ್ನೋ ಪ್ರಶ್ನೆ ಕೂಡ ಇದೆ. ಇಲ್ಲ, ಇಡಿ ಸ್ವಂತ ನಿರ್ಧಾರ ಮಾಡಿ ಈ ರೀತಿ ಕಾಯ್ದು ಮಾಡ್ತಾ, ನಿಜವಾಗ್ಲೂ ಗೊತ್ತಿಲ್ಲ. ಕಾರಣ ಇಷ್ಟೇ, ಎಲ್ಲರೂ ಕೇಳೋದಷ್ಟೇ, ಅವ್ರ ಹತ್ರ ಸಾಕ್ಷಿ ಇದ್ರೆ ಇಡಿ ಇಷ್ಟು ದಿನ ಯಾಕೆ ವೇಟ್ ಮಾಡ್ತು? ವೇಟ್ ಮಾಡಿದ್ದು ಸೆಕೆಂಡ್ರಿ. ಎಲೆಕ್ಷನ್ ಆದ ಮೇಲೂ ಆಕ್ಷನ್ ತಗೋಬೋದಾಗಿತ್ತು. ಇದ್ದಕ್ಕಿದ್ದಾಗೆ ಒಂದು ತಿಂಗಳಲ್ಲಿ 4 ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡೋ ಅಂತ ಕಾರಣ, ಅಷ್ಟು ಅರ್ಜೆನ್ಸಿ ಇಡಿಗೆ ಏನಿತ್ತು? ಇಡಿ ಮೇಲೆ ಪ್ರೆಷರ್ ಹಾಕ್ದವ್ರಾದ್ರು ಯಾರು ಅಂತ ಈ ತರ ಎಷ್ಟೋ ಪ್ರಶ್ನೆಗಳು ಬರುತ್ತೆ. ಹೀಗೆ ಸುಮ್ಮನೆ ಡಿಸ್ಕಷನ್ ಮಾಡ್ತಾ ಹೋದ್ರೆ ಈ ಮ್ಯಾಟ್ರ್ ಅನ್ನೋದು ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗಿದೆ. ಕಾರಣ ಇಷ್ಟೇ, ಒಬ್ರು CM ನ ಅಷ್ಟು ಈಸಿಯಾಗಿ ಅರೆಸ್ಟ್ ಮಾಡಿದಾರಲ್ಲ, ಇದು ಸರಿನಾ? ಒಬ್ರು ಸರಿ ಅನ್ಬೋದು, ಅವ್ರು ತಪ್ಪು ಮಾಡಿದ್ರೆ ಓಕೆ, ಅರೆಸ್ಟ್ ಮಾಡ್ಲಿ. ಬಟ್ ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ಗಳಿಲ್ಲ. ಇಲ್ಲಿ ಜಸ್ಟ್ ಆರೋಪಗಳಿದೆ. ಆರೋಪ ಮಾಡಿದ ತಕ್ಷಣ ಅವರು ಅಪರಾಧಿ ಆಗೋದಿಲ್ಲ. ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಅದ್ರ ಬಗ್ಗೆನೂ ರಿಸರ್ಚ್ ಮಾಡಿದ್ವಿ. ಅವರು ಬಂದು ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಮುಂಚೆ, ಇನ್ನ ಅಣ್ಣಾ ಹಜಾರೆ ಅವರ ಜೊತೆ ಹೋರಾಟೋದಕ್ಕೆ ಬರೋದಕ್ಕೆ ಮುಂಚೆ ಅವ್ರು ಇದ್ದಿದ್ದು ಇಂಡಿಯನ್ ರೆವಿನ್ಯೂ ಸರ್ವಿಸ್ IRS ಅಲ್ಲಿ ಕೆಲಸ ಮಾಡಿದ್ರು. ಅದರಲ್ಲೂ ನಾವು ಫೇಮಸ್ ಐ ಐ ಟಿ ಅಂತ ಮಾತಾಡ್ತಾ ಇರ್ತೀವಲ್ಲ, ಅಂತ IIT ಮಾಡಿರೋ ಅಂಥವ್ರು ಕೇಜ್ರಿವಾಲ್ ಅವರು. ಅದ್ರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಈಗ ಯಾವ ರೀತಿ ಇಡಿ ವರ್ಕ್ ಮಾಡ್ತಾ ಇದೆಯೋ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ಸುಮಾರು ಒಂದು 15ರಿಂದ 16 ವರ್ಷ ಕೆಲಸ ಮಾಡಿದ್ದಾರೆ. ಅದ್ರ ಅರ್ಥ ಅದರಲ್ಲಿ ಇಂಚಿಂಚು ಇವರು ಗೊತ್ತಿರುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು. ಅಂತ ಇಡಿ ಡಿಪಾರ್ಟ್ಮೆಂಟ್ ಇವ್ರ ಮೇಲೆ ಕೇಸ್ ಮಾಡಿದೆ ಅಂದ್ರೆ ಇವ್ರಿಗೆ ಗೊತ್ತಿರೋದಿಲ್ವಾ ಇಡಿ ರೂಲ್ಸ್ ಯಾವ ತರ ಇರುತ್ತೆ, ಅದಕ್ಕೆ ಯಾವ ರೀತಿ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಯಾವ ರೀತಿ ಅದಕ್ಕೆ ರಿಪ್ಲೈ ಕೊಡಬೇಕು ಅನ್ನೋದಕ್ಕೆ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೂ ಇವ್ರನ್ನ ಸಿಕ್ಕಾಕ್ಸೋ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಇನ್ನ ಇವ್ರ ಬಗ್ಗೆ ನೋಡ್ಬೋದು, ಅದರಲ್ಲೂ ಇವ್ರಿಗೆ ಒಂದು ಅವಾರ್ಡ್ ಕೂಡ ಬಂದಿದೆ. ಅವಾರ್ಡ್ ಯಾವ್ದಂದ್ರೆ ರಾಮನ್ ಮೆಗ್ಸೆಸ್ ಅವಾರ್ಡ್ ಅಂತ ಒಂದು ಬಂದಿದೆ. ಏನಿದು ರಾಮನ್ ಮೆಗ್ಸೆಸ್ ಅವಾರ್ಡ್ ಅಂದ್ರೆ, ನಾರ್ಮಲ್ ಆಗಿ ಗೌರ್ನಮೆಂಟ್ ಸರ್ವಿಸ್ ಮಾಡೋರಿಗೆ, ಪಬ್ಲಿಕ್ ಸರ್ವಿಸ್ ಮಾಡೋರಿಗೆ, ಎಕ್ಸಲೆಂಟ್ ಸರ್ವಿಸ್ ಕೊಟ್ಟಿರೋರಿಗೆ ಇಂಥ ಅವಾರ್ಡ್ಗಳು ಬರುತ್ತೆ. ಅಂತ ಅವಾರ್ಡ್ ತಗೊಂಡಿರೋರು ಕೇಜ್ರಿವಾಲ್ ಅವರು. ಇನ್ನ ಅಣ್ಣಾ ಹಜಾರೆ ಅವ್ರ ಜೊತೆ ಹೋರಾಟದಲ್ಲಿ ಪಾಲ್ಗೊಂಡವರು. ಅದ್ರ ಜೊತೆಗೆ ಪರಿವರ್ತನಾ ಅಂತ ಒಂದು ಸಂಸ್ಥೆ ಕಟ್ಟಿ ಅದರಿಂದ ಪರಿವರ್ತನೆ ಮಾಡೋ ಪ್ರಯತ್ನ ಕೂಡ ಮಾಡಿದವರು. ಇನ್ನ ಮೇನ್ ಒಂದು ವಿಷಯ ಬಂದು RTI, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಇದಕ್ಕೋಸ್ಕರ ಹೋರಾಟ ಮಾಡಿದವರಲ್ಲಿ ಈ ಪರಿವರ್ತನಾ ಸಂಸ್ಥೆ ಕೂಡ ಒಂದು. ಈಗ ನಮಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್ಗಳನ್ನ ನಾವು ಹೇಗೆ ಬೇಕಾದ್ರೂ ಕಲೆಕ್ಟ್ ಮಾಡಬಹುದು ಗೌರ್ಮೆಂಟ್ ಕಡೆಯಿಂದ, ಅದಕ್ಕೆ ಹೋರಾಟ ಮಾಡಿದ್ದು ಈ ಸಂಸ್ಥೆ ಕೂಡ ಆಗಿದೆ. ಅದರಲ್ಲಿ ಆ ಸಂಸ್ಥೆನ ಕಟ್ಟಿದವರು ಅರವಿಂದ್ ಕೇಜ್ರಿವಾಲ್ ಅವರು. ಇನ್ನ ಇಡಿ ಬಗ್ಗೆ ನಮ್ಗೀಗ ಎಷ್ಟೋ ನ್ಯೂಸ್ಗಳಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಆದ್ರೆ ಇಡಿನಲ್ಲೇ ಇದ್ದವರು, ಇಡಿ ರಿಲೇಟೆಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವ್ರಿಗೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿರುತ್ತೆ. ಅಷ್ಟು ಗೊತ್ತಿಲ್ಲದೆ ಅವರು ಇಂಥ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಳ್ತಾರ. ತಪ್ಪು ಮಾಡಿದಾರೋ ಇಲ್ವೋ ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ, ಅದನ್ನ ನಾವು ಹೇಳೋದಕ್ಕಾಗೋದಿಲ್ಲ. ಬಟ್ ಆದ್ರೂ ತಪ್ಪು ಮಾಡಿದ್ದಾರೆ ಅನ್ನೋ ಪ್ರೂಫ್ ಇದ್ದಿದ್ರೆ ಎಲೆಕ್ಷನ್ಗಿಂತ ಮುಂಚೆ ಆಕ್ಷನ್ ತಗೋಬೋದಾಯಿತು. ಇಲ್ಲ, ಎಲೆಕ್ಷನ್ ಆದ್ಮೇಲೆ ಆಕ್ಷನ್ ತಗೋಬೋದಾಯಿತು. ಎಲೆಕ್ಷನ್ಗೆ ಇನ್ನ ಡೇಟ್ ಅನೌನ್ಸ್ ಆಗ್ತಾ ಇದ್ದಾಗೆ ಈ ರೀತಿ ಆಕ್ಷನ್ಗಳು ತಗೊಳ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಕಾರಣ ಬಂದು ಬಿಜೆಪಿ ಕುತಂತ್ರ ಅಂತ. ಆಮ್ ಆದ್ಮಿ ಪಾರ್ಟಿ ಅವರು, ಬೇರೆ ಬೇರೆ ಅಲಯನ್ಸ್ ಪಾರ್ಟಿಗಳು ಇದ್ರ ಬಗ್ಗೆ ಹೋರಾಟಗಳು ಮಾಡ್ತಾ ಇದ್ದಾವೆ. ಜನ ಕೂಡ ತುಂಬಾನೇ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹೋರಾಟಗಳಲ್ಲಿ ಪಾಲ್ಗೊಳ್ತಾ ಇರೋರು ಕೂಡ ಇದ್ರ ಬಗ್ಗೆ ಕೆಲವಷ್ಟು ವಿಷಯಗಳನ್ನ ಮಾತಾಡಿದ್ರು. ಆ ವಿಷಯಗಳು ಏನು ಅಂತ ನೀವೇ ನೋಡಿ. ದೇಶದ ಅತಿ ಉತ್ತಮವಾದ ಒಂದು ಪಕ್ಷ ಅಂದರೆ ಇವತ್ತು ಆಮ್ ಆದ್ಮಿಯ ಪಕ್ಷ. ಆಮ್ ಆದ್ಮಿಯ ಪಕ್ಷದಲ್ಲಿ ನಿಷ್ಠಾವಂತ ನಮ್ಮ ಹಿರಿಯ ನಾಯಕರು, ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಕೇಜ್ರಿವಾಲ್ ಅವರನ್ನು ಈ ದುರಾಡಳಿತ ಸರ್ಕಾರ, ಕೇಂದ್ರ ಸರ್ಕಾರ ತನ್ನದೇ ಕಪಿಮುಷ್ಟಿಯಲ್ಲಿ ಇಡಿ ಮತ್ತು CIDಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವರ ಪಕ್ಷಕ್ಕೆ ಇವತ್ತು ಲೋಕಸಭಾ ಚುನಾವಣೆ ನಡೆಯುವುದರಿಂದ ದೇಶದಲ್ಲಿ ಕರೆಕ್ಟಾಗಿ ಜಗತ್ತಿಗೆ ತೋರಿಸುವ ರೀತಿಯಲ್ಲಿ ಭ್ರಷ್ಟಾಚಾರ ವಿರುದ್ಧ ಮತ್ತು ಶಿಕ್ಷಣ ಸೌಲಭ್ಯ, ಆರೋಗ್ಯ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕೇಂದ್ರ ಆಡಳಿತ ಪ್ರದೇಶ ದೆಹಲಿಯಲ್ಲೇನೆ ಒತ್ತು ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿ ದೇಶ ಇಡೀ ಜಗತ್ತೇ ತಿರುಗಿ ನೋಡುವಂತ ಒಂದು ಆಡಳಿತವನ್ನು ನೀಡಿದ
ನಮ್ಮ ಕೇಜ್ರಿವಾಲರನ್ನು ತಮ್ಮ ಲೋಕಸಭೆಗೆ ಚುನಾವಣೆಯಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಇಡಿ ತಮ್ಮ ಕಪಿಮುಷ್ಟಿಯಲ್ಲಿರ್ತಕ್ಕಂಥ ಇಡಿಯನ್ನು ಉಪಯೋಗಿಸಿಕೊಂಡು ಇವತ್ತು ನಮ್ಮ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಿ ಬಂಧನದಲ್ಲಿಟ್ಟಿದ್ದಾರೆ. ಅದಕ್ಕಾಗಿ ಇಡೀ ಜಗತ್ತಿನಾದ್ಯಂತ ಇಡೀ ದೇಶದಾದ್ಯಂತ ಪ್ರತಿ ರಾಜ್ಯಗಳಿಂದ ನಾವು ಅವರ ರಾಜ್ಯ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಆ ಹೋರಾಟ ಯಶಸ್ವಿ ಆಗುತ್ತೆ. ಯಾಕಂದ್ರೆ ಇವತ್ತು ಇಡಿ ಯಾವುದೇ ತನಿಖೆಗಳನ್ನು ಮಾಡಿ ಯಾವುದೇ ಒಂದು ರಿಪೋರ್ಟ್ಸ್ ಇದುವರೆಗೂ ಕೊಟ್ಟಿಲ್ಲ. ಆದ್ರೆ ನಿಜವಾಗಿ ನಿರಪರಾಧಿಯಾಗಿ ನಮ್ಮ ಕೇಜ್ರಿವಾಲ್ ಹೊರಗಡೆ ಬರುತ್ತಾರೆ ಅಂತ ನಮಗೆ ನಾವು ಆಶಿಸಿದ್ದೇವೆ. ಬೇರೆ ಪಾರ್ಟಿಗಳು ಸಹಕಾರ ಕೊಡ್ತಾ ಇದಾರೆ ಇದಕ್ಕೆ? ಹೌದು, ಇಂಡಿಯಾ ಅಲಿಯನ್ಸ್ ಫುಲ್ ಸಹಕಾರ ಕೊಡ್ತಿದೆ, ಜೊತೆಗೆ ಜನನು ಸಹಕಾರ ಕೊಡ್ತಿದೆ. ನೀವೇ ನೋಡಬೇಕು, ವಿದೇಶದಲ್ಲೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಇಂಡಿಯಾದಲ್ಲಿ ಒಂದು ಪ್ರಾಮಾಣಿಕವಾದ ನ್ಯಾಯಾಂಗ ಕಡೆ ಗಮನ ಕೊಡಿ ಅಂತ ಆಲೇ ನರೇಂದ್ರ ಮೋದಿ ಅವರಿಗೆ ಎಲ್ಲ ಹೊರದೇಶ ಪ್ರೆಸ್ ಮೀಡಿಯಾನು ಅವರಿಗೆ ವಾರ್ನಿಂಗ್ ಮಾಡಿದೆ. ನಮ್ಮ ಇಂಡಿಯಾದ ಎಲ್ಲ ನ್ಯಾಯವಾದಿಗಳು ಮತ್ತು ಬುದ್ಧಿವಂತ ಜೀವಿಗಳು ನರೇಂದ್ರ ಮೋದಿ ಧೋರಣೆಗೆ ನಾವು ಬೇಸತ್ತಿದ್ವಿ. ಅದ್ರ ಬಗ್ಗೆ ಆ ನಿಟ್ಟಿನಲ್ಲಿ ಹೋರಾಟ ಮಾಡೋಣ ಅಂತ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಈ ಒಗ್ಗಟ್ಟು ಬಿಜೆಪಿ ವಿರುದ್ಧ. ಇನ್ನೊಂದು ಲೋಕಸಭೆ ಎಲೆಕ್ಷನ್ ಇದೆ. ಲೋಕಸಭೆ ಎಲೆಕ್ಷನ್ ಅಲ್ಲಿ ಈಗ ಬಿಜೆಪಿ ಅವರು ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಈಗ ಅವರು ಎಲೆಕ್ಷನ್ಗೋಸ್ಕರ ಬಿಡೋದೇ ಇಲ್ಲ ಅನ್ಕೊಳ್ಳಿ, ಈಗ 1-2 ತಿಂಗಳು ಆಮ್ ಆದ್ಮಿ ಪಕ್ಷಕ್ಕೋಸ್ಕರ ಯಾವ ರೀತಿ ಹೋರಾಟಗಳು ನಡೆಯುತ್ತೆ? ಈಗ ಅದಕ್ಕೆ ನಮ್ಮ ವಕೀಲರು ಹೇಳ್ತಾರೆ, ನ್ಯಾಯಾಂಗ ವ್ಯವಸ್ಥೆ ತುಂಬಾ ಸದೃಢವಾಗಿದೆ, ಅದಕ್ಕೆ ನಮ್ಮ ನ್ಯಾಯ ಸಿಗುತ್ತೆ. ತಮ್ಮ ಪ್ರಶ್ನೆಗೆ ಇಡೀ ಜಗತ್ತೇ ಇವತ್ತು ನೋಡ್ತಾ ಇದೆ ಕೇಜ್ರಿವಾಲರ ಆಡಳಿತ ಯಾವ ರೀತಿ ಇದೆ ಅಂತ. ನಿಷ್ಠಾವಂತ ಒಬ್ಬ ಪ್ರಜೆಯನ್ನ, ನಿಷ್ಠಾವಂತ ಒಬ್ಬ ಮಂತ್ರಿಯನ್ನ ಕಾನೂನಡಿಯಲ್ಲಿ ಹೀಡಿ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಡಳಿತ ನಡೆಸಿಕೊಂಡು ಯಾವುದೇ ಎನ್ಕ್ವೈರಿ ಇಲ್ಲದೆ, ಯಾವುದೇ ಚಾರ್ಜ್ ಶೀಟ್ಗಳಿಲ್ಲದೆ 4 ತಿಂಗಳವರೆಗೆ ಇಟ್ಕೊಳ್ಳೋದು ಇದು ರಾಷ್ಟ್ರದಲ್ಲಿ ಪ್ರಥಮವಾಗಿರುತ್ತೆ. ಇಂಥದೆಲ್ಲ ದುರಾಡಳಿತವನ್ನ ಖಂಡಿಸಿ ಇವತ್ತು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಎದ್ದು ನಿಲ್ಲುವಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಇವತ್ತು ಬಿಜೆಪಿ ಸರ್ಕಾರಕ್ಕೆ ಗೊತ್ತಾಗುತ್ತೆ ನಿಜವಾದ ವಿರೋಧ ಪಾರ್ಟಿ ಪ್ರೊಟೆಸ್ಟ್ ಆಗಿ ನಿಲ್ತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಅವರಿಗೂ ಸಹ ನಡುಕುಟ್ಟುವಂತ ಸಮಸ್ಯೆ ಇದೆ. ಯಾಕಂದ್ರೆ ಇವತ್ತು ನೇರವಾಗಿ ಪ್ರಜೆಗಳಿಗೆ ಸಂಪರ್ಕ ಮಾಡ್ತಕ್ಕಂಥದ್ದೇ ಒಂದೇ ಒಂದು ಪಾರ್ಟಿ ಅಂದ್ರೆ ಆಮ್ ಆದ್ಮಿ ಪಾರ್ಟಿ. ಸೊ ಈ ಒಂದು ಎಲೆಕ್ಷನ್ ಇಷ್ಟಿಂದ ಮಾತ್ರ ಅವರನ್ನ ಅಡಿಯಲ್ಲಿಟ್ಟಿದ್ದಾರೆ. ಯಾಕಂದ್ರೆ ಇದೊಂದೇ ಅಲ್ವಲ್ಲ, ಸಾಕಷ್ಟು ಜನಗಳು ಇಡಿಗೆ ಸಾಕಷ್ಟು ಜನಗಳು ಬಲಿಯಾಗಿದ್ದಾರೆ. ಎಲ್ಲಾ ಪಕ್ಷದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳ ಲೀಸ್ಟ್ ಅನ್ನು ನೋಡಿದಾಗ ಇವತ್ತು ಸಾಕಷ್ಟು ಜನ ಇದ್ದಾರೆ. ಅವರನ್ನು ಇಡ್ಬೋದಾಗಿತ್ತಲ್ಲ. ನಿಜವಾದ ಪ್ರೊಟೆಸ್ಟ್ ಆಗ್ಬೇಕಾಗಿದ್ದು, ನಿಜವಾದ ಅವರಿಗೆ ವಿರೋಧವಾಗಿರ್ತಕ್ಕಂಥದ್ದು ಕೇಂದ್ರಾಡಳಿತ ಪರಿಷತ್ ದೆಹಲಿಯಲ್ಲಿ ಕೇಜ್ರಿವಾಲರು, ಆಮ್ ಆದ್ಮಿಯ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿಯನ್ನು ನಡುಕುಡಿಸ್ತದೆ ಅನ್ನೋದು ಗೊತ್ತಾಗಿ ಅವರು ನಮ್ಮನ್ನು ಯಾವುದೇ ವಿಚಾರಗಳಿಲ್ಲದೆ ನಮ್ಮ ರಾಷ್ಟ್ರ ನಾಯಕ ಕೇಜ್ರಿವಾಲ್ ಅನ್ನು ಅರೆಸ್ಟ್ ಮಾಡಿದ್ದು ಇದು ಕಾನೂನು ವಿರುದ್ಧವಾದ ಒಂದು ಮಾತು. ಎಲೆಕ್ಷನ್ ದೃಷ್ಟಿಯಿಂದ ಮಾತ್ರ? ಎಲೆಕ್ಷನ್ ದೃಷ್ಟಿಯಿಂದ ಮಾಡಿದ್ದಾರೆ. ಅದು ಇವಾಗಲೇ ಮಾಡ್ಬೇಕಾದ ಉದ್ದೇಶ ಏನಿತ್ತು? ಇಷ್ಟುವರೆಗೆ ಮಾಡ್ಬೋದಿತ್ತಲ್ಲ, ಇನ್ನು 6 ತಿಂಗಳ ಹಿಂದೆ ಮಾಡ್ಬೋದಾಗಿತ್ತು. ಹೌದು, ಇನ್ನು ಮುಂದೆ ಆದ್ರೂ ಮಾಡ್ಬೋದಿತ್ತು, ಹಿಂದೆ ಆದ್ರೂ ಮಾಡ್ಬೋದಿತ್ತು. ಬೇರೆ ಬೇರೆ ನಾಯಕರನ್ನ ಸಹ ಇವತ್ತು ನೋಡ್ತಾ ಇದ್ರೆ ನೀವು, ಸಾಕಷ್ಟು ಟ್ರೋಲ್ ಆಗ್ತಾ ಇದೆ. ಇವತ್ತು ಬಿಜೆಪಿಗೆ ಯಾರು ಬರ್ತಾರೆ ಅವರಿರ್ತಕ್ಕಂಥ ಎಲ್ಲಾ ಕೇಸುಗಳನ್ನು ಕ್ಲಿಯರ್ ಮಾಡಿ ಅವರ ಪಕ್ಷಕ್ಕೆ ಸೇರಿಸ್ಕೊಂತ ಅದೊಂದು ಆಹ್ವಾನ ಮಾಡಿದ್ದಾರೆ. ಒಟ್ನಲ್ಲಿ ಇಲ್ಲಿ ಎತ್ತಿ ಕಾಣಿಸ್ತಾ ಇರೋದೇನಂದ್ರೆ, ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಲೋಕಸಭೆ ಎಲೆಕ್ಷನ್ ಇಂದ ದೂರ ಇಡೋದಕ್ಕೆ ಮಾಡಿರುವಂತ ಮಾಸ್ಟರ್ ಪ್ಲಾನ್ ಇಡಿ ಬಳಸ್ಕೊಂಡಿರುವಂತದ್ದು. ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಸಿಕ್ಕಾಕ್ಸೋ ಕೆಲಸ ಮಾಡಿದ್ದಾರೆ ಅಂತ ಈಗ ಇನ್ನ ಎಷ್ಟೋ ಹೋರಾಟಗಳು ಮಾಡ್ತಾ ಇದೆ. ಇನ್ನ ಅವ್ರು ರಿಲೀಸ್ ಆಗಿ ಬರ್ತಾರೋ ಇಲ್ಲ, ಇನ್ನ ಸ್ವಲ್ಪ ದಿನ ಅಲ್ಲೇ ಕಸ್ಟಡಿಗೆ ಬೇಕು ಅಂತ ಇನ್ನ ಹೀಗೆ ಹೇಳ್ಕೊಂಡು ಹೋಗ್ತಾರೋ, ಇದು ನ್ಯಾಯಾಂಗಕ್ಕೆ ಅಂದ್ರೆ ಕೋರ್ಟ್ಗೆ ಬಿಟ್ಟಿದ್ದು ಅವ್ರೇನ್ ಡಿಸೈಡ್ ಮಾಡ್ತಾರೆ, ಅವ್ರ ಕೈಲಿರುತ್ತೆ. ಅದು ನಾವೇನು ಹೇಳೋದಕ್ಕಾಗೋದಿಲ್ಲ. ತಪ್ಪು ಅನ್ನೋದು ಪ್ರೂವ್ ಆದ್ರೆ ಶಿಕ್ಷೆ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಡೇಟಾ ಇಲ್ಲದೆ ಇರೋದ್ರಿಂದ ತಪ್ಪು ಪ್ರೂವ್ ಆಗುತ್ತೆ ಅನ್ನೋದು ತುಂಬಾ ಕಷ್ಟ ಇದೆ. ಜಸ್ಟ್ ಆರೋಪ ಇರೋದ್ರಿಂದ ಆರೋಪ ಮಾಡಿದ ತಕ್ಷಣ ಅವರು ಅಪರಾಧಿ ಆಗೋದಿಲ್ಲ. ಆರೋಪ ಸತ್ಯ ಏನು ಅಂತ ತಿಳ್ಕೊಂಡಾದ ಮೇಲೆ ಅದರಲ್ಲಿರುವಂತ ವಿಷಯಗಳು ಬಹಿರಂಗವಾಗಿ ಆಚೆ ಬರೋದು. ನೋಡೋಣ ಏನಾಗುತ್ತೆ. ಆದ್ರೂ ಲೋಕಸಭೆ ಎಲೆಕ್ಷನ್ ಅನ್ನೋದು ಎಂಥವ್ರನ್ನು ಬದಲಾಯಿಸ್ಬಿಡುತ್ತೆ ಅನ್ನೋದಕ್ಕೆ ಒಂದು ಮಾತು ಹೇಳಿದ್ರು ಅರವಿಂದ್ ಕೇಜ್ರಿವಾಲ್ ಅವರು. ಆ ಮಾತು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನ್ ಹೇಳಿದ್ದಾರೆ ಅನ್ನೋದನ್ನ. ಅದನ್ನ ಕೂಡ ನೀವು ಒಂದ್ಸಲ ನೋಡ್ಬೋದು. ಇಲ್ಲಿ इस कुर्सी के अंदर कुछ ना कुछ समस्या है. जो इस कुर्सी के ऊपर बैठता है वही गड़बड़ हो जाता है. तो कहीं ऐसा तो नहीं कि इस आंदोलन से जब विकल्प निकलेगा और वो लोग जब कुर्सी पे जाके बैठेंगे, कहीं वो ना भ्रष्ट हो जाएं, कहीं वो ना गड़बड़ करने लगें. ये एक भारी चिंता है हम लोगों के मन में. हमारे मन में बहुत डर है
कहीं ऐसा ना हो कि इस आंदोलन से जब राजनीतिक विकल्प खड़ा हो तो कहीं उसमें से भ्रष्टाचार को जन्म देने की कुछ प्रवृत्ति निकले और ऐसे गलत लोग निकलें। इसके बारे में आप लोगों का क्या कहना है कि जो लोग सत्ता में जाएं वो भ्रष्टाचार ना करें, इसका क्या समाधान है? इसके बारे में भी आप अपनी राय दे तो अच्छा रहेगा। ಇದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕುರ್ಚಿ ಅನ್ನೋದು ಭ್ರಷ್ಟಾಚಾರಿಗಳನ್ನಾಗಿ ಮಾಡುತ್ತೆ, ಇಲ್ಲ ಅಂದ್ರೆ ಆ ಕುರ್ಚಿನಲ್ಲಿರೋರ್ನ ಬದಲಾಯಿಸೋ ಕೆಲಸ ಸೊಸೈಟಿ ಮಾಡ್ತಾ ಇರುತ್ತೆ. ಟೋಟಲ್ ಆಗಿ ಪೊಲಿಟಿಕ್ಸ್ ಅನ್ನೋದು ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ. ಅಲ್ಲಿ ಇರಬೇಕು ಅಂದ್ರೆ, ರಾಜಕಾರಣದಲ್ಲಿ ಇರಬೇಕು ಅಂದ್ರೆ ಕೆಲವಷ್ಟು ಜನಗಳ ಕೈಗೊಂಬೆ ಆಗಿರಬೇಕು, ಇಲ್ಲ ಅಂದ್ರೆ ಅಲ್ಲಿಂದ ಕೆಳಗಿಳಿಸೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೇಗಾದ್ರೂ ಕೆಳಗಡೆ ಇಳಿಸಿ ಬೇರೆಯವ್ರನ್ನ ಅಧಿಕಾರ ಕೂರ್ಸೋದಕ್ಕೂ ತುಂಬಾ ಜನ ಕಾಯ್ತಾ ಇರ್ತಾರೆ. ಆಪ್ಷನ್ಗಳು ತುಂಬಾ ಕಡಿಮೆ ಇರುತ್ತೆ. ಏಕೆ ಅಂದ್ರೆ ನಮಗ್ ಗೊತ್ತು, ದುಡ್ಡಿಲ್ದೆ ಯಾವುದು ನಡೆಯೋದಿಲ್ಲ, ಅಲ್ಲಿ ದುಡ್ಡೇ ನಡೆಯೋದು. ದುಡ್ಡು ಇದ್ದಿದ್ದ ಕಡೆ ರಾಜಕಾರಣಿಗಳು ಮುಖ ಮಾಡ್ತಾರೆ, ಎಲ್ಲರೂ ಮುಖ ಮಾಡ್ತಾರೆ. ಅಂತ ಟೈಮ್ನಲ್ಲಿ ಏನು ಬೇಕಾದರೂ ಆಗಬಹುದು, ಆರೋಪಗಳು ಬರ್ಬೋದು, ಅಪರಾಧಿಯಾಗಿ ಕೂಡ ಸೃಷ್ಟಿ ಮಾಡಿ ತೋರಿಸ್ಬೋದು ಅಧಿಕಾರಕ್ಕೋಸ್ಕರ. ಈ ಥರದ್ದೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ ಅಂತಾನೆ ಇವರೇ ಹೇಳಿದ್ದು. ಈಗ ಆಗ್ತಾ ಇರೋದನ್ನ ಕಣ್ಮುಂದೆ ನೋಡ್ತಾ ಇದ್ದೀವಿ. ಈ ಥರ ಇನ್ನೂ ಎಷ್ಟೋ ವಿಷಯಗಳಿರುತ್ತೆ, ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.